Hello students, welcome back. In this video, we are going to discuss about application of the Gauss law, determination of the expression for electric field due to an infinitely long, straight, uniformly charged wire. Dear students, here we have considered infinitely long wire. ಈ wire infinitely long ಇರಬೇಕು. That means it does not have any ends. End ಅಲ್ಲಿ ಕ್ರಿಯೇಟ್ ಆಗ್ತಾ ಇರುವಂತ ಅಕ್ಯುಮುಲೇಷನ್ ಆಫ್ ದ ಚಾರ್ಜ್ ಇಲ್ಲಿ ನೆಗ್ಲೆಕ್ಟ್ ಮಾಡಲಿಕ್ಕೆ ಸಾಧ್ಯ ಆಗಲಿ ಅಂತ ನಾವು ಇನ್ಫಿನೈಟ್ ಲೆಂಗ್ತಿನ ವೈರ್ ಅನ್ನ ಕನ್ಸಿಡರ್ ಮಾಡಿದ್ದೀವಿ. ಅಂಡ್ ಇಟ್ ಈಸ್ ಆಲ್ಸೋ ಸ್ಟ್ರೇಟ್ ವೈರ್. ಸಪೋಸ್ ಇದಕ್ಕೆ ನಾವು ಒಂದು ಚಾರ್ಜ್ ಕ್ಯೂ ಸಪ್ಲೈ ಮಾಡಿದಾಗ ದೋಸ್ ಚಾರ್ಜ್ ವಿಲ್ ಬಿ ಡಿಸ್ಟ್ರಿಬ್ಯೂಟೆಡ್ ಯೂನಿಫಾರ್ಮ್ಲಿ ಓವರ್ ದ ಲೆಂತ್ ಆಫ್ ದ ವೈರ್. ಟೋಟಲ್ ಚಾರ್ಜ್ ಕ್ಯೂ ಇದೆ, ಬಟ್ ಲೊಕೇಶನ್ ಆಫ್ ದ ಚಾರ್ಜ್ ಡಿಟರ್ಮೈನ್ ಮಾಡೋದು ಡಿಫಿಕಲ್ಟ್ ಇದೆ. ಯಾವ್ಯಾವ ರೀಜನ್ ಅಲ್ಲಿ ಎಷ್ಟೆಷ್ಟು ಚಾರ್ಜ್ ಇದೆ ಅಂತ ನಾವು ಇಲ್ಲಿ ಐಡೆಂಟಿಫೈ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ದಟ್ಸ್ ವೈ ಇಫ್ ಯು ನೀಡ್ ಟು ಫೈಂಡ್ ಔಟ್ ದ ಎಲೆಕ್ಟ್ರಿಕ್ ಫೀಲ್ಡ್ ಅಟ್ ಪಾಯಿಂಟ್ ಪಿ ವಿಚ್ ಈಸ್ ಎಟ್ ಎ ಪರ್ಪೆಂಡಿಕ್ಯುಲರ್ ಡಿಸ್ಟೆನ್ಸ್ ಆರ್ ಫ್ರಮ್ ದ ವೈರ್, ಆಗ ನಾವು ಗಾಸ್ ಲಾನ ಹೆಲ್ಪ್ ಅನ್ನ ತಗೊಳ್ಬೇಕಾಗುತ್ತೆ. ಸ್ಟೂಡೆಂಟ್ಸ್, ಕಂಪೇರ್ ಟು ದ ಲೆಂತ್ ಆಫ್ ದ ವೈರ್, thickness of the wire should be negligible. The wire should appear like a straight line. In order to apply the Gauss law, ನಾವು ಒಂದು Gaussian surface ಅನ್ನ ಡ್ರಾ ಮಾಡಬೇಕು. And also we know that Gaussian surfaces should be symmetrical. ಅಂದ್ರೆ ಇಲ್ಲಿ ನಾವು ಸ್ಟ್ರೇಟ್ ವೈರ್ ಇರ್ತಾ ಇರೋದ್ರಿಂದ ಒಂದು ಸಿಲಿಂಡ್ರಿಕಲ್ ಶೇಪ್ ಅಲ್ಲಿ ಇರುವಂತ Gaussian surface ಅನ್ನ ಕನ್ಸಿಡರ್ ಮಾಡ್ತಿದ್ದೇವೆ. Where axis of the cylinder will be coinciding with the position of the wire, and the radius of that cylinder will be is equal to the perpendicular distance of the point P from the wire. R ಅನ್ನೇ ನಾವು ರೇಡಿಯಸ್ ಆಗಿ ಕನ್ಸಿಡರ್ ಮಾಡ್ತಾ ಇದ್ದೇವೆ. Obviously, axis of the cylinder is coinciding with the position of the wire. ಇದು ನಮ್ಮ symmetrical Gaussian surface. Length of the Gaussian surface ಅನ್ನ L ಅಂತ ಕನ್ಸಿಡರ್ ಮಾಡ್ತಿದ್ದೇವೆ, which is nothing but the height of the cylinder. Electric field at a point P is represented as E. Obviously, positive charge irta irodrinda it will be away from the positive charge and it will be always normal to the conducting wire. Hence, the direction of the electric field in this case will be along the position vector R and away from it. ಯಾವುದೇ point lying on the surface of the cylindrical Gaussian surface ಅನ್ನ ಕನ್ಸಿಡರ್ ಮಾಡಿದಾಗ, ಫಾರ್ ಅನ್ ಎಕ್ಸಾಂಪಲ್ ಈ ಪಾಯಿಂಟ್ ಅಲ್ಲಿ ಇರುವಂತ ಎಲೆಕ್ಟ್ರಿಕ್ ಫೀಲ್ಡ್ ಕನ್ಸಿಡರ್ ಮಾಡಿದಾಗ ಇಟ್ ಈಸ್ ಆಲ್ಸೋ ನಾರ್ಮಲ್ ಟು ದ ಸರ್ಫೇಸ್ ಅಂಡ್ ಅವೇ ಫ್ರಮ್ ದ ವೈರ್. ನೌ ವಿ ನೀಡ್ ಟು ಫೈಂಡ್ ಔಟ್ ದ ಎನ್ಕ್ಲೋಸ್ಡ್ ಚಾರ್ಜ್ ವಿದಿನ್ ದ Gaussian surface ವಿಚ್ ಈಸ್ ರಿಪ್ರೆಸೆಂಟೆಡ್ ಆಸ್ ಡೆಲ್ಟಾ ಕ್ಯೂ. ನೋಡಿ ಸ್ಟೂಡೆಂಟ್ಸ್, ಇಲ್ಲಿ ನಾವು ಟೋಟಲ್ ಚಾರ್ಜ್ ಕನ್ಸಿಡರ್ ಮಾಡ್ತಾ ಇಲ್ಲ, ಇಷ್ಟು ದೊಡ್ಡ ಲೆಂಗ್ತಿನ ವೈರ್ ಅಲ್ಲಿ ಇರುವಂತ ಚಾರ್ಜ್ ವಿಚ್ ಇಸ್ ಎನ್ಕ್ಲೋಸ್ಡ್ ವಿತ್ ಇನ್ ದ ಸಿಲಿಂಡರ್, ಅದನ್ನ ನಾವು ಡೆಲ್ಟಾ ಕ್ಯೂ ಅಂತ ರಿಪ್ರೆಸೆಂಟ್ ಮಾಡ್ತಿದ್ದೇವೆ. ವೆನ್ ವಿ ಕನ್ಸಿಡರ್ ಲೀನಿಯರ್ ಡಿಸ್ಟ್ರಿಬ್ಯೂಷನ್ ಆಫ್ ದ ಚಾರ್ಜಸ್, ದೆನ್ ವಿ ನೋ ದಟ್ ಲೀನಿಯರ್ ಚಾರ್ಜ್ ಡೆನ್ಸಿಟಿ is given by the expression lambda is equal to charge divided by length. That means enclosed charge divided by length of the cylinder. ಇದನ್ನೇ ನಾವು rearrange ಮಾಡಿದಾಗ we will get delta Q must be is equal to lambda into L. Students, one more thing I want to clarify is that ನಾವು 3 different application of the Gauss theorem ಅನ್ನು ಸ್ಟಡಿ ಮಾಡ್ತಾ ಇದ್ದೇವೆ. The derivation of the expression for the electric field in all these cases are the same. Method same ಇದೆ, only values different ಆಗ್ತಾ ಹೋಗ್ತವೆ. Therefore, carefully observe ಮಾಡಿ ಪ್ರತಿಯೊಂದು ಸ್ಟೆಪ್ ಅನ್ನ ನಾವು ಸೇಮ್ ವೇದಲ್ಲಿ ಫಾಲೋ ಮಾಡ್ತಾ ಹೋಗ್ತೇವೆ. ಓನ್ಲಿ ವೆನ್ ದೇರ್ ಇಸ್ ಎ ಚೇಂಜ್ ಇನ್ ದ ಡಿಸ್ಟ್ರಿಬ್ಯೂಷನ್ ಆಫ್ ದ ಚಾರ್ಜಸ್, ಇಕ್ವೇಶನ್ ಚೇಂಜ್ ಆಗಬಹುದು, ಬಟ್ ಮೆಥಡ್ ಸೇಮ್ ಇರ್ತಾ ಇದೆ. ಇನ್ ದಿಸ್ ಸ್ಲೈಡ್ ವಿ ಹ್ಯಾವ್ ಡಿಟರ್ಮೈನ್ಡ್ ದ ಎಕ್ಸ್ಪ್ರೆಷನ್ ಫಾರ್ ದ ಎನ್ಕ್ಲೋಸ್ಡ್ ಚಾರ್ಜ್ ಯೂಸಿಂಗ್ ದ ಡೆಫಿನೇಷನ್ ಆಫ್ ದ ಚಾರ್ಜ್ ಡೆನ್ಸಿಟಿ. ನೆಕ್ಸ್ಟ್ ವಿ ಆರ್ ಗೋಯಿಂಗ್ ಟು ಡಿಟರ್ಮೈನ್ ದ expression for the electric flux using the definition of the flux, which is given as dot product of electric field and the surface area. ಇದು ಜನರಲ್ ಫಾರ್ಮುಲಾ. ಡಯಾಗ್ರಾಮ್ ಅಲ್ಲಿ ಅಬ್ಸರ್ವ್ ಮಾಡಿ, ಇಲ್ಲಿ ನಮಗೆ 3 ಸರ್ಫೇಸ್ ಇದೆ, 2
ಪ್ಲೇನ್ ಸರ್ಫೇಸಸ್ ಟಾಪ್ ಆಫ್ ದ ಸಿಲಿಂಡರ್ ಮತ್ತೆ ಬಾಟಮ್ ಆಫ್ ದ ಸಿಲಿಂಡರ್ ಅಲ್ಲಿ ಇರ್ತಾ ಇರುವಂತದ್ದು. ಇನ್ನೊಂದು ಕರ್ವ್ಡ್ ಸರ್ಫೇಸ್. ಈ ಕರ್ವ್ಡ್ ಸರ್ಫೇಸ್ ಟೋಟಲ್ ಫ್ಲಕ್ಸ್ ಅನ್ನ ನಾವು ಫೈಂಡ್ ಔಟ್ ಮಾಡಬೇಕು. ಅಂದ್ರೆ ವಿ ನೀಡ್ ಟು ಫೈಂಡ್ ಔಟ್ ದ ಎಲೆಕ್ಟ್ರಿಕ್ ಫ್ಲಕ್ಸ್ ಥ್ರೂ all these three surfaces. Here we can see that the direction of the electric field, it will be always perpendicular to the wire. ಆದ್ದರಿಂದ ನಾವು ಯಾವಾಗ ಇವೆರಡು ಪ್ಲೇನ್ ಸರ್ಫೇಸ್ ಅನ್ನ ಕನ್ಸಿಡರ್ ಮಾಡಿದೆವು, the electric flux which is given by the E dot S, it will be is equal to E into S into cos theta, which is the angle between E and S. ಇಲ್ಲಿ ಅಬ್ಸರ್ವ್ ಮಾಡಿ, the direction of the plane surface, top ಅಲ್ಲಿರುವಂತ plane surface direction, it will be normal to the surface. ಈ ರೀತಿ ಮೇಲ್ಗಡೆ, this is the direction of the plane surface S1 ಅಂತ. ಅದೇ ರೀತಿ ಇಲ್ಲಿ ಎಲೆಕ್ಟ್ರಿಕ್ ಫೀಲ್ಡ್ ಡೈರೆಕ್ಷನ್ ಏನಾಗಿದೆ, ಹೀಗಿದೆ, ನಾರ್ಮಲ್ ಟು ದ ವೈರ್. ದ ಆಂಗಲ್ ಬಿಟ್ವೀನ್ ದೆಮ್ ಥೀಟಾ ಈಸ್ ಈಕ್ವಲ್ ಟು 90 ಡಿಗ್ರಿ. ಬಾಟಮ್ ಸರ್ಫೇಸ್ ಅಲ್ಲೂ ಹಾಗೆ ಸರ್ಫೇಸ್ ಡೈರೆಕ್ಷನ್ ಡೌನ್ವರ್ಡ್ ಇದೆ, ಫೀಲ್ಡ್ ಡೈರೆಕ್ಷನ್ ಅಗೇನ್ ಪರ್ಪೆಂಡಿಕ್ಯುಲರ್ ಟು ದ ವೈರ್ ಇದೆ. ಆಂಗಲ್ ಬಿಟ್ವೀನ್ ದೆಮ್ in this case is also is equal to 90 degree. We know that cos 90 will be is equal to 0. Hence, E into area of the plane surfaces into 0 will be equal to 0. Therefore, ಇವೆರಡು ಪ್ಲೇನ್ ಸರ್ಫೇಸ್ ಅಲ್ಲಿ ಅಸೋಸಿಯೇಟ್ ಆಗ್ತಾ ಇರುವಂತ ಎಲೆಕ್ಟ್ರಿಕ್ ಫ್ಲಕ್ಸ್ ಏನಾಗಿದೆ, it will be equal to 0. Hence, the total flux will be equal to the flux through the curved surface only. And it will be given by the expression E into 2 phi RL. 2 phi RL is representing the area of the curved surface. Curved surface na radius R ಅಂತ assume ಮಾಡಿದ್ದೇವೆ. ಆದ್ದರಿಂದ circumference of this circle will be represented as 2 phi R ಆಯ್ತು. ಲೆಂತ್ ಇಂದ ಮಲ್ಟಿಪ್ಲೈ ಮಾಡಿದಾಗ ಸಿಲಿಂಡರ್ ನ curved surface ನ area it is equal to 2 phi RL. And also, if you consider the direction of the curved surface at any point, it will be perpendicular to the axis. Andre direction of the curved surface is always coinciding with that of the electric field. Hagagi angle theta between the curved surface and the electric field is equal to 0. And we know that cos 0 is equal to 1. Hence, dot product of the electric field and the area of the curved surface is equal to E into 2 phi RL. The next step is to find out the expression for the electric flux with the help of Gauss law. According to the Gauss law, the electric flux will be is equal to 1 by epsilon naught times the enclosed charge. Illi enclosed charge is equal to lambda into L ಇದೆ, ಅದನ್ನ ನಾವು ಸಬ್ಸ್ಟಿಟ್ಯೂಟ್ ಮಾಡ್ತಾ ಇದ್ದೇವೆ. Hence, we will get the expression for the total flux using the Gauss law equal to lambda L divided by epsilon naught. Next step is to compare expressions obtained for total flux using definition of the electric flux and Gauss law. ಎರಡನ್ನು ನಾವು ಇಕ್ವೇಟ್ ಮಾಡಿದಾಗ we will get E into 2 phi RL is equal to lambda L divided by epsilon naught. ಇಲ್ಲಿರುವಂತ L cancels each other. Hence, we will get E into 2 phi R is equal to lambda by epsilon naught. ನಮಗೆ ಬೇಕಾಗಿತ್ತು expression for the electric field. That's why ಇದನ್ನ ನಾವು rearrange ಮಾಡ್ತಾ ಇದ್ದೇವೆ. Hence, we will get the expression for the magnitude of the electric field E at point P, which is equal to lambda divided by 2 phi epsilon naught R. Electric field is a vector quantity. That's why we need to express the electric field in vector form, which is represented as vector E is equal to lambda divided by 2 phi epsilon naught R into n cap, where n cap is representing the direction of the electric field, which is normal to the wire. That means n cap is representing the unit vector which is normal to the charged wire. Since the normal drawn to the charged wire is also along the direction of the R, the expression can also be represented as lambda divided by 2 phi epsilon naught R into R cap. Dear students, I hope you have understood the concept of determination of the expression for the electric field using the Gauss law. Same method ಅನ್ನು ನಾವು ಇನ್ನು ಎರಡು ಅಪ್ಲಿಕೇಶನ್ ಅಲ್ಲಿ ಯೂಸ್ ಮಾಡ್ತೇವೆ. Steps followed are the
ಸೇಮ್, ಬಟ್ ಓನ್ಲಿ ಡಿಫರೆನ್ಸ್ ಅಂದ್ರೆ ಎಕ್ಸ್ಪ್ರೆಷನ್ ಚೇಂಜ್ ಆಗ್ತಾ ಹೋಗುತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದ ವಿಡಿಯೋ. ಸ್ಟೇ ಸೇಫ್, ಕೀಪ್ ಲರ್ನಿಂಗ್.